ಬರ್ತಾನೆ ಇರಲಿಲ್ಲ. ಸೇಮ್ ಡೈಲಾಗ್ ಅಲ್ವಾ ಸರ್ ಅದು? ನಮಸ್ಕಾರ. ನಮಸ್ಕಾರ. ಬಹುಶಃ ಮಾಧ್ಯಮದರ ಏನು ಅನಿಸಿಕೆ ಇತ್ತು ಓಕೆನಾ? ಓಕೆ ಸರ್, ಹೇಳಿ ಸರ್. ನಮಸ್ಕಾರ. ಮಾಧ್ಯಮದವರ ಅನಿಸಿಕೆ ಮತ್ತು ಅಪೇಕ್ಷೆ ಇತ್ತು. ಬಹುಶಃ ಅದೆಲ್ಲ ನಿಮಗೆ ಸಮಾಧಾನ ತಂದಿದೆ ಅಂತ ನಾನಾದರೂ ಭಾವಿಸ್ತೇನೆ. ಮಾತಾಡಿ ಸರ್. ರಾಜಕಾರಣದಲ್ಲಿ ಇವೆಲ್ಲ ಸಹಜ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಸಹಜ, ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಅಧಿಕಾರ ಬರ್ತದೆ ಹೋಗ್ತದೆ, ಪಕ್ಷ ಶಾಶ್ವತವಾಗಿರ್ತದೆ. ರಾಜಕೀಯ ಮಾಡ್ತಕ್ಕಂಥವ್ರು ನಾವು ಅದನ್ನೆಲ್ಲ ಅರ್ಥಕೊಂಡು ಕೆಲಸ ಮಾಡ್ತಕ್ಕಂಥದ್ದು ನಾವು ಬಂದಿದ್ದೇವೆ. ಬಹುಶಃ ಸುಮಾರು ನನ್ನ 40 ವರ್ಷದ ರಾಜಕೀಯದಲ್ಲಿ ಯಾವುದೇ ಪಕ್ಷ ಬದಲಾವಣೆ ಮಾಡಿದೆ, ಯಾರಿಗೂ ವಿರೋಧವನ್ನು ಮಾಡಿದೆ, ಎಲ್ಲರನ್ನೂ ಸಂಸರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಇಲ್ಲಿವರೆಗೂ ಮಾಡ್ಕೊಂಬಂದಿದೆ. ಬಹುಶಃ ವೀರೇಂದ್ರ ಪಾಟೀಲ್ ಅವ್ರ ಕಾಲದಿಂದ ನಾನು ರಾಜಕಾರಣದಲ್ಲಿ ಬಂದವನು. ಅವರ ಮಾರ್ಗದರ್ಶನದಲ್ಲಿ ಹುಡುಗನಾಗಿ ಬೆಳ್ಕೊಂಬಂದೆ. ಕೃಷ್ಣ ಅವರು, ಸಿದ್ದರಾಮಯ್ಯನವರು, ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇವರೆಲ್ಲರ ಬಂಗಾರಪ್ಪನವರು, ಇಲ್ಲಿ ಎಲ್ಲರ ಜೊತೆ ಒಡನಾಟವನ್ನು ಇಟ್ಕೊಂಡು ನಾನು ರಾಜಕಾರಣದಲ್ಲಿ ಬೆಳೆದು ಬಂದವನು. ಬಹುಶಃ ಸಿದ್ದರಾಮಯ್ಯನವರು ದೇವೇಗೌಡರು ಅವ್ರನ್ನ ಪಕ್ಷದಿಂದ ಆಚೆಗೆ ಹಾಕಿದ್ಮೇಲೆ ಪಾಪ ನಮ್ಮ ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮನ್ನು ಅಗಲೋಗಿದ್ದಾರೆ. ಆ ಪುಣ್ಯಾತ್ಮನ ನೆನೆಸ್ಕೋಬೇಕು. ನನಗೆ, ಬಸವರಾಜು ಅವ್ರಿಗೆ, ಉಗ್ರಪ್ಪ 3 ಜನಕ್ಕೂ ಒಂದು ಮಾತು ಹೇಳಿದರು. ನಿಮ್ಮದು ಪಕ್ಷ ಸ್ವಲ್ಪ ಕಷ್ಟದಲ್ಲಿದೆ, ಸಿದ್ದರಾಮಯ್ಯನವರು ಪಾರ್ಟಿಗೆ ಸೇರಿಸ್ಕೊಂಡು ಪಕ್ಷವನ್ನು ಭದ್ರವಾಗಿ ಕಟ್ಟಿ ನೀವು ಎಲ್ಲ ಪಕ್ಷದಲ್ಲಿ ಬೆಳೀರಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಹೋಗಿದ್ದಾರೆ ನಮಗೆ. ಸೊ ಅದನ್ನು ನಾನು ಯಾವತ್ತೂ ಜ್ಞಾಪಿಸ್ಕೊತಾ ಇರ್ತೀನಿ. ಸಿದ್ದರಾಮಯ್ಯನವರು ಪಾಪ 8 ವರ್ಷಗಳ ಕಾಲ ಸಂಪೂರ್ಣವಾಗಿ ಎಲ್ಲರ ಜೊತೆಗೂಡಿ ಎಲ್ಲ ಜನಾಂಗದವ್ರನ್ನೂ ಜೊತೆ ಇಟ್ಕೊಂಡು ಬಡವರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು 8 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳ್ವಿಕೆ ಮಾಡಿದ್ದಾರೆ. ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ. ಮತ್ತು ಅವ್ರಿಗೆ ಇನ್ನೂ ಮುಂದಿನ ಭವಿಷ್ಯ ಇದೆ. ಅವರ ಅವಶ್ಯಕತೆ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅವಶ್ಯಕತೆ ಇದೆ. ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರ ಮಾತನ್ನು ಹೇಳ್ಬೇಕಂದ್ರೆ, ನಾನು ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗಲಿಂದನೂ ಅವ್ರ ಜೊತೆ ಒಡನಾಟ ಇತ್ತು ನನಗೆ. ಅವರು ಸ್ವಭಾವದಲ್ಲಿ ಭಾಳ ಮೃದು, ಮಾತಿನಲ್ಲಿ ನನ್ನಾಗೆ ಹೊರಟು. ಅದೇನಿದ್ರು ಅವ್ರಿಗೆ ಒಂದು ಚಿಂತನೆ, ಅವರ ಆಸೆ ಇವತ್ತು ಈಡೇರಿಸ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಈಗಾಗಲೇ ಮಾಧ್ಯಮದಲ್ಲಿ ನೀವೆಲ್ಲ ನೋಡಿದಿರಿ. ನಮ್ಮ ಮುಖ್ಯಮಂತ್ರಿಗಳು ಅವ್ರಿಗೆ ಆಶೀರ್ವಾದವನ್ನು ಮಾಡಿದ್ರು, ಜೊತೆ ಒಬ್ಬರನ್ನ ಒಪ್ಕೊಂಡ್ರು. ಈಗ ಇಂದೂರಿಂದ ಇವ್ರು ಬರೆದ ಮೇಲೆ ಅವರ ರಾಜೀನಾಮೆ ಅಕ್ಸೆಪ್ಟ್ ಆಗ್ತದೆ. ತದನಂತರ ಏನು ಚಟುವಟಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ನವರು ಒಂದು ತೀರ್ಮಾನ ತಗೋತಾರೆ. ನಮ್ಮ ಡೆಪ್ಟಿ CM ಅವರಾಗಲಿ ಅವರ ಹೈಕಮಾಂಡನ್ನು ಬಿಟ್ಟು ಯಾವತ್ತೂ ಹೋದಾರಲ್ಲ. ಮತ್ತು ಪಕ್ಷವನ್ನು ಹೋರಾಟ ಮಾಡಿ ಕಟ್ಟಿದಂಥವ್ರು ಮತ್ತು ಶಿಸ್ತಿನ ಸಿಪಾಯಿ ಪಕ್ಷಕ್ಕೆ. ಅದರಿಂದ ಏನಿವತ್ತು ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ, ಅವ್ರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಅದನ್ನು ಮುಂದಿನ ದಿನಗಳಲ್ಲಿ ಉಳಿಸ್ಕೊಂಡು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ತರಲಿಕ್ಕೆ, ಮತ್ತೊಮ್ಮೆ ಅಧಿಕಾರವನ್ನು ಪಡೀಲಿಕ್ಕೆ ಅವರು ಶ್ರಮ ಪಡ್ತಾರೆ, ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಈ ರಾಜ್ಯದ ಮತದಾರರಿದೆ, ಜನತೆಯಲ್ಲೂ ಇದೆ. ಅದರಿಂದ ಬಹುಶಃ ಎಲ್ಲ ಇವತ್ತು ಸಂಜೆ ಪೂರ್ಣವಾಗಿ ಪರಿಹಾರ ಆಗ್ತದೆ. ಬಹುಶಃ ನಾಳೆ ಅಥವಾ ನಾಡಿದ್ದು CLP ಮೀಟಿಂಗ್ ಕರೆದು ಹೈಕಮಾಂಡ್ನವರು ನಿರ್ದೇಶನ ಕೊಡ್ತಾರೆ ಅಂತ ನಾವು ಭಾವಿಸಿದ್ದಾವೆ. ನೀವು ಯಾರು ಆಯ್ಕೆ ಮಾಡ್ಕೊಳ್ಳಿ ನಾಯಕನ ಅಂತ.
ಆ ಪ್ರಕಾರವಾಗಿ ಏನು ಪಕ್ಷ ನಿರ್ದೇಶನ ನೀಡುತ್ತೆ ಅದರ ವ್ಯಾಪ್ತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ. ಸುಮ್ಮನೆ ವಿರೋಧ ಪಕ್ಷದವ್ರು ಏನು ಬೇಕಾದ ಮಾತಾಡ್ಕೊಳ್ಳಿ. ಯಾವುದೇ ಕಾರಣದಿಂದ ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಕಟ್ತೀವಿ, ಬೆಳೆಸ್ತೇವೆ. ಅಧಿಕಾರವನ್ನು ಯಾರಿಗೆ ಕೊಡ್ತಾರೆ ಅದರಲ್ಲಿ ನಮ್ಮ ಮೇಲೆ ನನಗೆ ಕೊಟ್ಟರು ಸರಿ, ಇನ್ನೊಬ್ರಿಗೆ ಕೊಟ್ಟರು ಸರಿ, ಅಧಿಕಾರವನ್ನು ಪಡ್ಕೊಂಡು ಈ ರಾಜ್ಯದ ಅಭಿವೃದ್ಧಿಗೆ ನಾವೆಲ್ಲ ದುಡಿತೀವಿ. ನಮ್ಮ ಅಜ್ಜಯ್ಯನವರ ಆಶೀರ್ವಾದ ನಮ್ಮ ಶಿವಕುಮಾರ್ ಅವ್ರಿಗೆ ಸದಾ ಇದೆ. ಅದೇನೋ ಅವ್ರು ಮುಂಚೆಯಿಂದ ನನಗೆ ಬೈಯೋರು, ಎಲ್ಲಿ ಹೋಗ್ತೀಯ ನೀನು, ಅಜ್ಜಯ್ಯನವರ ಆಶೀರ್ವಾದ ಮಾಡಿಸ್ಕೊಂಡು ಹೋಗು ಅಂತ ಹೇಳೋರು. ನಂಬಿಕೆ ದೇವ್ರ ಬಗ್ಗೆ ಅವರು ಭಾಳ ಇದೆ. ಅವರು ದೇವ್ರನ್ನ ನಂಬ್ತಾರೆ. ಯಾವ ಎದ್ದ ಕಟ್ಟದಲ್ಲೂ ದೇವರು ಅವ್ರನ್ನ ಕೈ ಬಿಟ್ಟಿಲ್ಲ. ಮುಂದಿನ ದಿನಗಳಲ್ಲೂ ಅವ್ರಿಗೆ ದೇವರು ಕೈ ಬಿಡೋದಿಲ್ಲ. ಅಜ್ಜಯ್ಯನವರ ಆಶೀರ್ವಾದ ಸದಾ ಇದೆ. ಈ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಜನ ಎಲ್ಲ ಸಮೃದ್ಧಿಯಾಗಿ ಆಡಳಿತ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಸಂಪುಟದಲ್ಲಿ ಸಚಿವರಾಗ ಒಂದು ಅವಕಾಶ ಸಿಗುತ್ತಾ ಷಡಕ್ಷರಿ ಅವರಿಗೆ? ನನಗೆ ಅದೇನು ಗೊತ್ತಿಲ್ಲ. ಅವ್ರು ಏನು ತೀರ್ಮಾನ ತಗೊತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಾವು ಸನ್ಯಾಸಿ ಅಲ್ಲ ಅಂತೇಳಿ ಹಿಂದೆನೂ ಕೂಡ ಇಲ್ಲ, ಈಗಲೂ ಸನ್ಯಾಸಿ ಅಲ್ಲ. ಈಗಲೂ ಸನ್ಯಾಸಿ ಅಲ್ಲ. ಹಂಬಲ ಇದೆ, ಹೌದು, ಸಿಗುತ್ತೆ ಇದೆ. ಅನ್ನೋ ವಿಶ್ವಾಸನೂ ಇದೆ ಅನ್ನೋ ಮಾತುಗಳು ಸರ್. ಅದೇನೋ ನನಗೆ ಮನಸ್ಸಲ್ಲಿದೆ. ನನ್ನ ಕೈ ಬಿಡಲ್ಲ ಪಕ್ಷ ಸ್ನೇಹಿತ ಮತ್ತು ಇವರು ಎಲ್ಲರೂ ಅಂತ. ಅದರಿಂದ ನೋಡೋಣ. ಇಲ್ಲ, ಅದು ಅಲ್ಲಿ ಮೇಲೆ ತೀರ್ಮಾನ ಆಗಬೇಕು. ಅಲ್ಲ, ಇಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಮಠ ಇಲ್ಲ, ಇನ್ನೂ ತೀರ್ಮಾನ ಆಗಿಲ್ಲ. ಬರ್ತಾರೆ ಒಟ್ಟಿನಲ್ಲಿ. ಇಲ್ಲ, ಅಲ್ಲಿ ಏನು ಈಗ ಅವರು ಸಿದ್ದರಾಮಯ್ಯನವರು ಇದು ಕೊಟ್ಟ ಮೇಲೆ ಇವರು ಗವರ್ನರ್ ಏನು ತೀರ್ಮಾನ ತಗೋತಾರೆ ನೋಡ್ಬೇಕು. ಅವ್ರು ಬಂದು ಅಂಗೀಕಾರ ಆಗಬೇಕಲ್ಲ, ಅದಾದಮೇಲೆ ಇವರು ತೀರ್ಮಾನ ತಗೋತಾರೆ. ನಮ್ಗೆ ಮಾಹಿತಿ ಬಂದಿಲ್ಲ ಇನ್ನು. ಇಲ್ಲದ್ರೆ ಹೇಳೋರು ಮಾಹಿತಿ. ಯಾರು ನಾನು? ಇಲ್ಲ, ನಾನು ಮಾಮೂಲಿ, ನಾನು ಇಲ್ಲಿ ಮಠದ ಶಿಷ್ಯ. ಇವಾಗಲಲ್ಲ, ನಾನು 40 ವರ್ಷದಿಂದ ಹುಡುಗನಾಗಿದ್ದಾಗಲೂ ಈ ಮಠಕ್ಕೆ ಬರ್ತಿದ್ದೀನಿ, ನಡ್ಕೊಂತಿರ್ತೀನಿ. ಹಿರಿಯ ಸ್ವಾಮೀಜಿಗಳಿದ್ದಾಗಲೂ ಬರ್ತಿದ್ದೆ, ಈ ಪೂಜ್ಯರಿರುವಾಗಲೂ ಬರ್ತೀನಿ, ಹೋಗ್ತೀನಿ. ಅಲ್ಲ ಸರ್, ಈಗ ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಹಿರಿಯ ಏಕೈಕ ಲಿಂಗಾಯತ ನಿಮಗೆ ಗೊತ್ತಿಲ್ಲವ? ಹಂಗಾಗಿ ಆ ಕೋಟದಲ್ಲಿ ಷಡಕ್ಷರ ಸಿಗುತ್ತಾ ಅಂತ ಕೊಟ್ಟರೆ ಸಿಗುತ್ತೆ. 7 ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಇಬ್ಬರೇ ನಾವು ಗೆದ್ದಿರೋರು ಈ ಹಳೆ ಮೈಸೂರು ಭಾಗದಲ್ಲಿ, ಗಣೇಶ್ ಪ್ರಸಾದ್ ಮತ್ತು ನಾನು. ಅದರಿಂದ ಏನೋ ಗುರ್ತಿಸ್ಕೊಡ್ಬೋದು ಅಂತ ನಮ್ಮ ಭಾವನೆ ಇದೆ. ಹೌದು ಹೌದು, ಹುಡುಗನಂಗೆ ಕಾಣ್ತೀನಿ, ವಯಸ್ಸಾಗಿದೆ, ತೋರಿಸ್ಕೊಳಲ್ಲ. ಅಜ್ಜಯ್ಯನ ಆಶೀರ್ವಾದ ಸದಾ ಇದೆ ನನಗೆ. ಅವರ ಆಶೀರ್ವಾದ ಮತ್ತು ಗುರುಗಳ ಆಶೀರ್ವಾದ ಸದಾ ನನಗಿದೆ. ಆ ಒಂದು ಧೈರ್ಯದ ಮೇಲೆ ನಾನು ಭಾಳಷ್ಟು ಅನಾರೋಗ್ಯ ಆಗಿದ್ರೂ ಅವರ ಒಂದು ಆಶೀರ್ವಾದದಿಂದ ನಾನು ಮತ್ತೊಮ್ಮೆ ಎದ್ದು ಬರ್ತಾಯಿದ್ದೀನಿ. ಅದರಿಂದ ಮಂತ್ರಿ ಆದಮೇಲೆ ಇಲ್ಲ, ಯಾಕೆಂದರೆ ನಾನು ಒಂದು ಪ್ರೈಮರಿ ಸೊಸೈಟಿಯಿಂದ ರಾಷ್ಟ್ರ ಮಟ್ಟದ ಸಂಸ್ಥೆವರೆಗೂ ಎಲ್ಲ ಕೆಲಸ ಮಾಡಿದ್ದಾನೆ. ನನಗೆ ಹಿಂದೇನೂ ಸಿದ್ದರಾಮಯ್ಯನವರು ಅವ್ರ ಸಂಪುಟದಲ್ಲಿ ನನ್ನ ಗುರುತಿಸಿ ಸಹಕಾರಿ ಖಾತೆನೇ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಅಂತ ಸಿದ್ದಯ್ಯನವರು ಗೊತ್ತಿರ್ಬೇಕು, ತುಮಕೂರು ನಮ್ಮ ಸಾಹಿತಿ. ಅವರೇ ನನಗೆ ಫಸ್ಟು ಹಿಂಟ್ ಕೊಟ್ಟವರು. ನಿನ್ನ ಮಂತ್ರಿ ಮಾಡ್ತಾಯಿದ್ದಾರೆ, ಸಿದ್ದರಾಮಯ್ಯನವರು ಮನೆಗೆ ಹೋಗಿದ್ದೆ ಯಾವುದೋ ವಿಚಾರ ಮಾಡಲಿಕ್ಕೆ, ನಿನಗೆ ಮಾಡ್ತಾಯಿದ್ದಾರಪ್ಪ, ಸಹಕಾರಿ ಏನು ಯಾವ ಖಾತೆ ಕೊಡ್ತೀರಾ ಅಂತ ನಾನೇ ಕೇಳಿದೆ. ಇಲ್ಲ, ಅವನಿಗೆ ಮುಂಚೆಯಿಂದ ಅದರಲ್ಲೇ ಬೆಳೆದು ಬಂದಿದ್ದೇನೆ, ಸಹಕಾರಿ ಕೊಡ್ತೀನಿ ಅಂತ ಹೇಳಿದರು ಅವರು. ಇವರು ನನಗೆ ಲ್ಯಾಂಡ್ ಬ್ಯಾಂಕ್ ಅಧ್ಯಕ್ಷನ ಮಾಡಬೇಕಾದ್ರೂ ಇವರೇ ಮಾಡಿದ್ದು. ನಾನು ಬೇಡ ಅಂತ ಕೃಷ್ಣ ಅವ್ರಿಗೆ ಭಾಳ ಕೇಳಿದೆ, ಬೇಡ ನನಗೆ ಸ್ಲಮ್ ಬೋರ್ಡ್ ಚೇರ್ಮನ್ ಮಾಡಿ ಬಡವ್ರಿಗೆ ಸೇವೆ ಮಾಡ್ತೀನಿ. ನೀವು ನೋಡಿರ್ಬೋದು, ನಾನು 100ಕ್ಕೆ 100 ಇಲ್ಲದ್ರೂ ಪ್ರಾಮಾಣಿಕನಾಗಿ ಕೆಲಸ ಮಾಡ್ತಿದ್ದೆ. ಅದಕ್ಕೆ ಅವರು ಕೃಷ್ಣ ಅವರು ನಾನು ಕುಂಡಿಸ್ಕೊಂಡು ಬೇಡ ಹಠ ಮಾಡಬೇಡ, SLD ಬ್ಯಾಂಕ್ ಅಧ್ಯಕ್ಷರಿಗೆ ಕೊಟ್ಟಿದ್ದನ್ನು ಉಳಿಸ್ಕೊಂಡು ರಾಜ್ಯದಲ್ಲಿ ಹೆಸರು ಉಳಿಯಾಗೆ ರೈತರಿಗೆ ಸಾಕಷ್ಟು ಸಹಾಯ ಮಾಡ್ಕೊಂಬಂದಿದ್ದೀನಿ. ಸಹಕಾರಿ ಖಾತೆ ಆದರೆ ಅನುಭವ ಇದೆ, ಸರಿಯಾಗಿ ನಿಭಾಯಿಸ್ಬೋದು. ಏನು ಕೊಟ್ಟರು ಮಾಡ್ತೇವೆ. ಮಂತ್ರಿ ಮಾಡ್ತಾರೆ ಇಲ್ವೋ ಮೊದಲು ಅದು ತೀರ್ಮಾನ ಆಗಬೇಕು. ನಮಸ್ಕಾರ. ಇಲ್ಲ, ಕರೆದಿಲ್ಲ, ಅದು ಡಿಸೈಡ್ ಆಗದೆ ಕರೀಲೇಬೇಕು. ಯಾವುದೇ CLP ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ, ಇವಾಗೇನು ಇಲ್ಲ ಅಂತ. ಅಲ್ಲ ಸರ್, SM ಕೃಷ್ಣ ಅವ್ರ ಬಗ್ಗೆ ಒಂದು ಹೇಳಿದ್ರೆ, ಸಿದ್ದರಾಮಯ್ಯ ಅವರು ಕರ್ಕೊಂಡು ಬಂದು SM ಕೃಷ್ಣ ಅವರು ಆ ಸಂದರ್ಭದಲ್ಲಿ ಯಾವ ಪಕ್ಷದಲ್ಲಿ ಇದ್ದರು? SM ಕೃಷ್ಣ ಯಾರು? ಕಾಂಗ್ರೆಸ್ಸಲ್ಲಿ ಅವರೇ ಕೊನೆಯಲ್ಲಿ ಅವರು ಇಲ್ಲೆಲ್ಲ ಅವರು ಇವರು ದೇವೇಗೌಡರನ್ನ ಪಕ್ಷದಿಂದ ಇದು ಮಾಡಿದ್ರಲ್ಲ, ಅಯಿಂದ ಇದು ಮಾಡಿದಾಗ ನಿಮಗೆಲ್ಲ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ. ಫಸ್ಟು ತುಮಕೂರೇ ಸ್ಟಾರ್ಟ್ ಆಗಿದ್ದು. ಆವಾಗ ನಾವು ನೇತೃತ್ವ ತಗೊಂಡ್ವಿ. ಸೊ ಅಲ್ಲಿಂದ ಬಂದು ಆಮೇಲೆ ಪಕ್ಷಕ್ಕೆ ಸೇರ್ಕೊಂಡು, ಅವಾಗ ಅಯಿಂದನೇ ಮಾಡ್ತಿದ್ದು. ಅಲ್ಲಿಂದ ಪಕ್ಷಕ್ಕೆ ಸೇರ್ಕೊಂಡ್ಮೇಲೆ
ಪಕ್ಷದಲ್ಲಿ ಕೆಲಸ ಮಾಡ್ಕೊಂಬಂದರು, ವಿರೋಧ ಪಕ್ಷದ ನಾಯಕರಾದರು, ಎಲ್ಲ ಆದರು, ಮತ್ತು 2 ಸಾರಿ ಮುಖ್ಯಮಂತ್ರಿ ಆದರು. ಅವ್ರಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಅನುಕೂಲನೂ ಆಗಿದೆ ಅವ್ರಿಗೆ. ಅಂಥವರು ನಮ್ಮ ರಾಜ್ಯಕ್ಕೆ ಬೇಕು. ಓಕೆ ಸರ್. ಮತ್ತು ಯುವಕರು, ಇವರು ನಮ್ಮ DCM ಅವರು ಯುವಕರು ಉತ್ಸಾಹ ಇದೆ, ಕಟ್ತಾರೆ. ಮತ್ತೊಮ್ಮೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ದುಡಿತಾರೆ, ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮ ರಾಜ್ಯದ ಮತದಾರರ ಮತ್ತು ಭಾವನೆಯಲ್ಲೂ ಇದೆ. ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತಿರೋದು. ಹೋಗ್ಬೇಕು, ಅವರು ಅವಶ್ಯಕತೆ ಇದೆ. ರಾಷ್ಟ್ರದ ಪರಿಸ್ಥಿತಿನಲ್ಲಿ ಇಂಥವರು ಅಲ್ಲಿಗೆ ಹೋಗಬೇಕು. ಅವ್ರು ಇಷ್ಟ ಇಲ್ಲ ಇಲ್ಲ ಇಷ್ಟೆಲ್ಲ ಅಂತ ಈಗ ನಿರಾಕರಿಸ್ತೀವಿ. ನನಗೂ ಇಷ್ಟ ಇರಲಿಲ್ಲ ಅಂತೀನಿ. ಯಾವುದೋ ಒಂದು ಇದನ್ನು ಕೊಟ್ಟಾಗ ಏನು ಮಾಡಬೇಕು, ಒಪ್ಕೊಳ್ಳೇಬೇಕಾಗ್ತದೆ. ಒಪ್ಕೋತಾರೆ ಅನ್ನೋಂಥದ್ದು ಇಂಟ ಸರ್. ಅದು ಒಪ್ಕೋತಾರೆ ಹೋಗಬೇಕು ಅಂತ ನಮ್ಮ ಅಭಿಲಾಷೆ. ಎಲ್ಲ ಒಟ್ಟಾಗಿ ಹೋಗ್ಬೇಕು. ಕೆ ಶಿವಕುಮಾರ್ ಆಡಳಿತಕ್ಕೆ ಅವ್ರು ಹೋದ್ರೆ ಸುಗಮ ಆಗ್ತದೆ ಅಂತ ಎರಡೂ ಸೇರ್ಕೊಂಡ್ರೆ ಒಳ್ಳೇದಾಗ್ತದೆ. ಆಮೇಲೆ ಅಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಒಂದು ಶಕ್ತಿ ಬರ್ತದೆ. ಈಗ ಖರ್ಗೆ ಅವರು ಇದ್ದಾರೆ, ಇವರು ಇದ್ದಾರೆ. ಈಗ ಕರ್ನಾಟಕದಿಂದ ಹೋದರೆ ನಮಗೂ ಶಕ್ತಿ ಬರ್ತಿದೆ, ರಾಜ್ಯಕ್ಕೂ ಹೋಗ್ಬೇಕು. ಅವರು ಪಾಪ ಮಾಡಿದ್ದಾರೆ. ಇನ್ನೂ ಏನು ವಯಸ್ಸಾಗಿ ಹೋಗ್ಬಿಟ್ಟಿದೆಯಾ? ನನಗಿಂತ 1.5 ವರ್ಷ ದೊಡ್ಡವರಷ್ಟೇ. ನಂದು ಹೇಳಲ್ಲ ಐತಿ. ಓಕೆ ಸರ್.